ಚೇಂಜ್ ಮಾಡ್ಕೊಂಡು ಇಲ್ಲಿ ನೀಟಾಗೈತಿ ಆ ಸೈಡ್ ಮಾಡ್ಕೊತಾರೆ. ये बेंगलोर की कंपनी है सर. ಚಾರ್ಜ್ ಮಾಡಿ ಅಮ್ಮ ನಿಂದು ಟೆಕ್ನಿಕ್ಕಿನ್ನು ಚಲೋ ಐತಲ್ಲ, ಕಂಫರ್ಟಬಲ್. ನನ್ನ ಹೆಸರು ರಾಜು ಶ್ರೀನಿವಾಸ್ ಅಂತ. ನಾವು ಈ ಸೈಕಲ್ ಸಿಕ್ಕ ಮೇಲೆ ನಾನೊಂದು ಸ್ಟಾರ್ಟಪ್ಪನ್ನು ಮಾಡಿದ್ದೀನಿ, ಸ್ಟೇಷನರಿ ಅಂಗಡಿ ಅಂತ. ಅದರಲ್ಲಿಂದನೇ ನನ್ನ ಜೀವನೋಪಾಧ್ಯಾಯ ನಡೀತಿದೆ. ಈ ಸೈಕಲ್ ಇಲ್ಲ ಅಂದರೆ ನಮ್ಮದೇನೂ ನಡೆಯಲ್ಲ. ನಾನು ಕಳೆದ 8 ವರ್ಷದಿಂದ ಇದೇ ಸೈಕಲ್ ಯೂಸ್ ಮಾಡ್ತಾಯಿದ್ದೀನಿ. ಅದು ತುಂಬ ಹಳೇದಾಗಿದ್ದರಿಂದ ಮತ್ತು ಸರ್ ಹೊಸದು ಕೊಟ್ಟಿದ್ದಾರೆ ಸೈಕಲ್. ನಮಗೆ ಅಂಗಡೀಲಿ ಲಗೇಜ್ ಹಾಕ್ಕೊಂಡು ಹೋಗ್ಲಿಕ್ಕೆ, ಅಂಗಡಿಯಿಂದ ಕೊನಲಿಕ್ಕೆ ಎಲ್ಲ ಇದೇ ಅನುಕೂಲ ಆಗಿರೋದ್ರಿಂದ ತುಂಬ ಧನ್ಯವಾದಗಳು. ಕೊನ್ನೂರು ಹಾಸ್ಪಿಟಲ್ ಹತ್ರ, ಇಂಡಿ ಪಂಪ್ ರೋಡ್. ಇದು ಎಷ್ಟು ಕಿಲೋಮೀಟರ್ ಕೊಡ್ತದೆ? ಇದು ಹೊಸದಿದ್ದಾಗ ಬರುತ್ತೆ ರೀ, 60 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಓಡುತ್ತೆ. ಹಂಗೆ ಬ್ಯಾಟ್ರಿ ವೀಕ್ ಆಗಂಗೆ ಹಂಗೆ ಮತ್ತೆ ಚೇಂಜ್ ಆಗುತ್ತೆ. ನಮ್ದು ಫಸ್ಟ್ ಕೊಟ್ಟೋದಾಗ ಕೊಟ್ಟಿದ್ದೆ ರೀ ಒಂದು, ಅದು ಭಾಳ ತುಂಬ ವೀಕ್ ಆಗಿದೆ. ಅಂಗಡಿ ಲಗೇಜ್ ಹಾಕೋದ್ರಿಂದ ತುಂಬ ವೀಕ್ ಆಗಿದ್ದರಿಂದ ಇನ್ನೊಂದು ಕೊಟ್ಟಿದ್ದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ರಾಜು ಶ್ರೀನಿವಾಸ್. ನನ್ನ ಹೆಸರು ರಾಜು ಶ್ರೀನಿವಾಸ್ ಅಂತ. ನಾವು ಈ ಸೈಕಲ್ ಸಿಕ್ಕ ಮೇಲೆ ನಾನೊಂದು ಸ್ಟಾರ್ಟಪ್ಪನ್ನು ಮಾಡಿದ್ದೀನಿ, ಸ್ಟೇಷನರಿ ಅಂಗಡಿ ಅಂತ. ಅದರಲ್ಲಿಂದನೇ ನನ್ನ ಜೀವನೋಪಾಧ್ಯಾಯ ನಡೀತಿದೆ. ಈ ಸೈಕಲ್ ಇಲ್ಲ ಅಂದರೆ ನಮ್ಮದೇನೂ ನಡೆಯಲ್ಲ. ನಾನು ಕಳೆದ 8 ವರ್ಷದಿಂದ ಇದೇ ಸೈಕಲ್ ಯೂಸ್ ಮಾಡ್ತಾಯಿದ್ದೀನಿ. ಅದು ತುಂಬ ಹಳೇದಾಗಿದ್ದರಿಂದ ಮತ್ತು ಸರ್ ಹೊಸದು ಕೊಟ್ಟಿದ್ದಾರೆ ಸೈಕಲ್. ನಮಗೆ ಅಂಗಡೀಲಿ ಲಗೇಜ್ ಹಾಕ್ಕೊಂಡು ಹೋಗ್ಲಿಕ್ಕೆ, ಅಂಗಡಿಯಿಂದ ಕೊನಲಿಕ್ಕೆ ಎಲ್ಲ ಇದೇ ಅನುಕೂಲ ಆಗಿರೋದ್ರಿಂದ ತುಂಬ ಧನ್ಯವಾದಗಳು. ಕೊನ್ನೂರು ಹಾಸ್ಪಿಟಲ್ ಹತ್ರ, ಇಂಡಿ ಪಂಪ್ ರೋಡ್. ಇದು ಎಷ್ಟು ಕಿಲೋಮೀಟರ್ ಕೊಡ್ತದೆ? ಇದು ಹೊಸದಿದ್ದಾಗ ಬರುತ್ತೆ ರೀ, 60 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಓಡುತ್ತೆ. ಹಂಗೆ ಬ್ಯಾಟ್ರಿ ವೀಕ್ ಆಗಂಗೆ ಹಂಗೆ ಮತ್ತೆ ಚೇಂಜ್ ಆಗುತ್ತೆ. ನಮ್ದು ಫಸ್ಟ್ ಕೊಟ್ಟೋದಾಗ ಕೊಟ್ಟಿದ್ದೆ ರೀ ಒಂದು, ಅದು ಭಾಳ ತುಂಬ ವೀಕ್ ಆಗಿದೆ. ಅಂಗಡಿ ಲಗೇಜ್ ಹಾಕೋದ್ರಿಂದ ತುಂಬ ವೀಕ್ ಆಗಿದ್ದರಿಂದ ಇನ್ನೊಂದು ಕೊಟ್ಟಿದ್ದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ರಾಜು ಶ್ರೀನಿವಾಸ್. ನಮ್ಮ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಒಂದು ಸತತ ಪ್ರಯತ್ನದಿಂದ ಈ ರೀತಿಯ ಏನು ಒಂದು ಅಂಗವಿಕಲ ಇರ್ತದೆ ಅಂಥವರಿಗೆ ಒಂದು ಬಾಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಅವರಿಗೊಂದು ಅಲ್ಮೆಗೋ ಕಂಪನಿಯ ಜೊತೆ ಒಂದು ಟೈಅಪ್ಪನ್ನು ಮಾಡಿ ನಮ್ಮ ಇಲ್ಲಿ ಕಿಮ್ಸಲ್ಲಿ ಅವರಿಗೆ ಒಂದು ಸಪ್ರೇಟಾದ ವಿಶೇಷವಾದ ಒಂದೊಂದು ಕೊಠಡಿಯನ್ನು ಮಾಡಿರ್ತಾರೆ. ಅಲ್ಲಿ ಬಂದಂಥ ಎಲ್ಲ ಅಂಗವಿಕಲ ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಅದನ್ನು ಡಿಟೇಲ್ಸನ್ನು ತೆಗೆದುಕೊಂಡು ಅವರಿಗೆ ಈ ರೀತಿಯ ಉಪಕರಣಗಳನ್ನು ಕೊಡುವಂಥ ಕೆಲಸವನ್ನು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ಅವರೆಲ್ಲರ ಪರವಾಗಿ ನಾನು ನಮ್ಮ ಸಚಿವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾಕಂದರೆ ಈಗ ಅವರ ಮಾತಿನಿಂದ ನೀವು ಕೇಳಿದ್ರಿ, ಅವರ ಬದುಕು ಕಟ್ಟಿಕೊಡಲಿಕ್ಕೆ ಅನುಕೂಲವಾಗಿದೆ ಅಂಥೇಳಿ. ಇವತ್ತು ನಾವು 37 ವೆಹಿಕಲ್ಗಳನ್ನು ಕೊಟ್ಟಿದ್ದೇವೆ, ವಾಹನಗಳನ್ನು. ಅದೇ ರೀತಿ ಅದರ ಜೊತೆ ಒಂದು 82 ಎಕ್ವಿಪ್ಮೆಂಟ್ಸ್ಗಳನ್ನು ಸಹ ಕೊಟ್ಟಿದ್ದೇವೆ. ಅಂದರೆ ಅವರಿಗೆ ಅದು ಅನುಕೂಲ ಆಗುವ ರೀತಿಯಲ್ಲಿ ಏನೇನು ಅದು ಅವರಿಗೆ ಬೇರೆ ಸಾಮಗ್ರಿಗಳಿರ್ಬೋದು ಅವನ್ನೂ ಸಹ ನಾವು ಕೊಟ್ಟಿದ್ದೇವೆ. ಟೋಟಲ್ ಇದು ಒಂದು 14 ಲಕ್ಷ ಚಿಲ್ಲರ್ ಅಂದರೆ ಸರಿಸುಮಾರು ಒಂದು 15 ಲಕ್ಷದ ದುಡ್ಡಿಂದ ಇದೆಲ್ಲ ವೆಹಿಕಲ್ಗಳಾಗಿರ್ಬೋದು ಅಥವಾ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಅವರಿಗೆ ಅನುಕೂಲ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು ಅವರಿಗೆ ಕೊಟ್ಟಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದಿಂದ ಅವರಿಗೆ ಭಾಳ ಖುಷಿನೂ ಆಗಿದೆ ಸಹ, ಮತ್ತು ಅವರು ಬದುಕು ಕಟ್ಟಿಕೊಂಡು ಸ್ವಾವಲಂಬಿಯಾಗಿ ಅವರು ತಮ್ಮ ಜೀವನವನ್ನು ನಡೆಸುವಂಥ ಒಂದು ಅತ್ಯುತ್ತಮವಾದ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡು ಬಂದು ಸ್ಥಳೀಯ ಸಂಸ್ಥೆಗಳ ಜೊತೆ ಸೇರಿಕೊಂಡು ಇಲ್ಲಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಇಲ್ಲ, ಬೇರೆ ಬೇರೆ ಊರಿನವ್ರು ಇದ್ದಾರೆ, ಬೇರೆ ಬೇರೆ ಎಲ್ಲ ಹಳ್ಳಿಗಳಲ್ಲಿ ಅಂಗವಿಕಲರು ಎಲ್ಲೆಲ್ಲಿ ಇರ್ತಾರೆ 80%ಗಿಂತ ಅಬೋ ಇದ್ದದ್ದು ಅಂಗವಿಕಲರಿಗೆ ಯಾರು ಇರ್ತಾರೆ ಅವ್ರಿಗೆಲ್ಲರನ್ನು ಕೊಡುವಂಥದ್ದು ಮಾಡಿ. ಇಲ್ಲೇ ಯಾರು ಹುಬ್ಬಳ್ಳಿ ಧಾರವಾಡಕ್ಕಂತ ರಿಸ್ಟ್ರಿಕ್ಟ್ ಮಾಡಿಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಎಲ್ಲರಿಗೂ ಅನುಕೂಲ ಆಗಲಿ, ನಮ್ಮ ಒಂದು ಕ್ಷೇತ್ರದಿಂದ ಯಾರಿಗೆಲ್ಲ ಈ ರೀತಿ ಅನುಕೂಲ ಆಗಬೇಕು ಅದಾಗಲಿ ಅನ್ನೋ ದೃಷ್ಟಿನಲ್ಲಿ ಎಲ್ಲ ಕಡೆಯಿಂದ ಈಗ ರಾಮದುರ್ಗದಿಂದ ಬಂದಿದ್ದಾರೆ, ಮತ್ತು ಬೈಲಹೊಂಗಲದಿಂದ ಬಂದಿದ್ದಾರೆ, ನಮ್ಮ ಹುಬ್ಬಳ್ಳಿ ಧಾರವಾಡದವರಿದ್ದಾರೆ, ನವಲಗುಂದ ಕ್ಷೇತ್ರದವರಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿಂದ ಇದ್ದಂಥ ಅಂಗವಿಕಲರನ್ನ ಕರೆದು ತಗೊಂಡು ಬಂದು ಇಲ್ಲಿ ಅವರಿಗೆ ಅನುಕೂಲ ಮಾಡುವ ದೃಷ್ಟಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತಾಯಿದ್ದಾವೆ.